ಸರ್, ಇವತ್ತೇನಾಗ್ತಿದೆ ಅಂದ್ರೆ ಯಾವತ್ತು ಹಿಂದೆ ಮುಂದೆ ಓಡಾಡ್ತಾ ಇರ್ತಕ್ಕಂಥ ದರ್ಶನ್ ಅವ್ರ ಜೊತೆಗಿರ್ತಕ್ಕಂಥ ಆಪ್ತರು ಇಲ್ಲ, ಯಾರು ಇಲ್ಲ. ಇಷ್ಟು ದಿನ ಆಯ್ತು ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ಕೊಂಡು. ಸೊ ಪ್ರತಿದಿನ ಅವ್ರು ಸುತ್ತಿರ್ತಕ್ಕಂತಹ ನಟರಾಗ್ಲಿ, ನಟಿರಾಗ್ಲಿ, ಸೊ ಇಂಡಸ್ಟ್ರಿ ಅವರಾಗ್ಲಿ ಯಾರು ಕೂಡ ಸ್ಪಂದಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಲ್ಲ ಸರ್. ಇದನ್ನ ಹೇಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಘಟನೆಗೆ? ಸರ್, ಅವ್ರಿಗೂ ಒಂದು ಕುಟುಂಬ ಅನ್ನೋದಿದೆಯಲ್ಲ ಸರ್. ಸ್ನೇಹಿತರು ಹೌದು ನಿಜ, ಎಲ್ಲಿವರೆಗೂ ಸ್ನೇಹಿತರು. ಒಳ್ಳೇದು ಮಾಡಿದಾಗ ಓಕೆ ಜೊತೆಲಿರ್ಬೇಕು, ಕೆಟ್ಟದ್ದು ಮಾಡಿದಾಗ್ಲೂ ಜೊತೆಲಿರ್ಬೇಕು. ಬಟ್ ಇದು ಅಕ್ಷಮ್ಯ ಅಪರಾಧ ಅಲ್ವ ಸರ್. ಇಂಥದ್ರದನ್ನ ಯಾರು ಕ್ಷಮಿಸ್ತಾರೆ? ನಾನು ಹೇಳೋದು, ಇವತ್ತಿಗೂ ನಾನು ಅವ್ರನ್ನ ತಾರೀಫ್ ಮಾಡ್ತೀನಿ ಸರ್. ಯಾಕೆಂದ್ರೆ ಅಂಥದಕ್ಕೆ ಸಪೋರ್ಟ್ ಮಾಡಬಾರ್ದು. ನೀವೇನಿದ್ರೆ ಕರೆಕ್ಟ್ ಆಗಿದ್ದೀರಾ. ಬಟ್ ಕೆಲವೊಂದಷ್ಟನ್ನ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ನನಗೆ ಸಾಕಷ್ಟು ಜನ ನಿರ್ಮಾಪಕರುಗಳು, ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲ ಫೋನ್ ಮಾಡಿದ್ರು. ಇಲ್ಲ ಸರ್, ನೀವು ಮಾತಾಡೋದು ನೆನ್ನೆ ಯಾವುದೋ ಒಂದು ಮಾಧ್ಯಮದ್ದು ಇಂಟರ್ವ್ಯೂ ನೋಡಿದೆ, ಭಾಳ ಖುಷಿ ಆಯಿತು. ನಾನಂದೆ, ನೀವೆಲ್ಲ ಅವತ್ತು ಕ್ಷಮಿಸಿ ಕೂತಿದ್ದಕ್ಕಯ್ಯ ನಮಗೆ ತೊಂದರೆ ಬಂದಿದ್ದು. ನೀವು ಅವತ್ತು ಬುದ್ಧಿ ಕಲಿಸಿದ್ರೆ ಅವತ್ತು ನನ್ನ ತನಕ ಬರ್ತಾ ಇರಲಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಸರ್, ಬೆರಳೆಣಿಕೆ ಎಷ್ಟು ಜನ ಮಾತ್ರ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ. ಯಾರು ಜಗ್ಗೇಶ್ ಸರ್ ಇರ್ಬೋದು, ನಾನಿರ್ಬೋದು, ಅವಾಗ ರವಿ ವರ್ಮಾ ಅವ್ರು ಇರ್ಬೋದು, ಮತ್ತೆ ಧ್ರುವ ಸರ್ಜಾ ಅವ್ರು ಇರ್ಬೋದು. ಆಮೇಲೆ ಪಾಪ ಸುದೀಪ್ ಸರ್ ಎಷ್ಟೋ ಸಲ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆದ್ರು, ಪುನೀತ್ ಸರ್ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆದ್ರು. ಎಷ್ಟೋ ಜನ ಆಕ್ಟರ್ಗಳು ಸುಮ್ಮನೆ ಕೂತ್ಕೊಂಡ್ರು ಸರ್. ಅವತ್ತು ಸುಮ್ಮನೆ ಕೂತಿದ್ದಕ್ಕಲ್ವ ಈ ಲೆವೆಲ್ಗೆ ಬಂದಿದ್ದು. ಅವತ್ತೇ ಚಿಕ್ಕದ್ರಲ್ಲೇ ಅದನ್ನು ಚೂಟ್ ಹಾಕ್ಬಿಟ್ಟಿದ್ರೆ, ಆ ತಪ್ಪುಗಳನ್ನ ಸರಿ ಮಾಡಿದ್ದಿದ್ರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ನಾನು ಹೇಳೋದೇನಂದ್ರೆ, ಯಾಕೆ ಸಹಿಸ್ಕೋತೀರಾ? ಏನಕ್ಕೆ ಸರ್ ಸಹಿಸ್ಕೋತೀರಾ? ಯಾರಾದ್ರೆ ಏನಂತೆ? ರಾಕ್ಷಸ ಆದ್ರೆ ಏನು, ದೆವ್ವ ಆದ್ರೆ ಏನು? ನಿಮ್ಗೆ ತಾಕತ್ತಿಲ್ವಾ? ನಾನು ಹೇಳೋದು ಇಷ್ಟೇ, ಎಲ್ಲರಿಗೂ ಶಕ್ತಿ ಇರೋದಕ್ಕೆ ಬೆಳೆದಿದ್ದೀರಿ. ಇವತ್ತೇನಾಗ್ತಿದೆ ಅಂದ್ರೆ ಯಾವತ್ತು ಹಿಂದೆ ಮುಂದೆ ಓಡಾಡ್ತಾ ಇರ್ತಕ್ಕಂಥ ದರ್ಶನ್ ಅವ್ರ ಜೊತೆಗಿರ್ತಕ್ಕಂಥ ಆಪ್ತರು ಇಲ್ಲ, ಯಾರು ಇಲ್ಲ. ಇಷ್ಟು ದಿನ ಆಯ್ತು ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ಕೊಂಡು. ಸೊ ಪ್ರತಿದಿನ ಅವ್ರು ಸುತ್ತಿರ್ತಕ್ಕಂತಹ ನಟರಾಗ್ಲಿ, ನಟಿರಾಗ್ಲಿ, ಸೊ ಇಂಡಸ್ಟ್ರಿ ಅವರಾಗ್ಲಿ ಯಾರು ಕೂಡ ಸ್ಪಂದಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಲ್ಲ ಸರ್. ಇದನ್ನ ಹೇಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಘಟನೆಗೆ? ಸರ್, ಅವ್ರಿಗೂ ಒಂದು ಕುಟುಂಬ ಅನ್ನೋದಿದೆಯಲ್ಲ ಸರ್. ಸ್ನೇಹಿತರು ಹೌದು ನಿಜ, ಎಲ್ಲಿವರೆಗೂ ಸ್ನೇಹಿತರು. ಒಳ್ಳೇದು ಮಾಡಿದಾಗ ಓಕೆ ಜೊತೆಲಿರ್ಬೇಕು, ಕೆಟ್ಟದ್ದು ಮಾಡಿದಾಗ್ಲೂ ಜೊತೆಲಿರ್ಬೇಕು. ಬಟ್ ಇದು ಅಕ್ಷಮ್ಯ ಅಪರಾಧ ಅಲ್ವ ಸರ್. ಇಂಥದ್ರದನ್ನ ಯಾರು ಕ್ಷಮಿಸ್ತಾರೆ? ನಾನು ಹೇಳೋದು, ಇವತ್ತಿಗೂ ನಾನು ಅವ್ರನ್ನ ತಾರೀಫ್ ಮಾಡ್ತೀನಿ ಸರ್. ಯಾಕೆಂದ್ರೆ ಅಂಥದಕ್ಕೆ ಸಪೋರ್ಟ್ ಮಾಡಬಾರ್ದು. ನೀವೇನಿದ್ರೆ ಕರೆಕ್ಟ್ ಆಗಿದ್ದೀರಾ. ಬಟ್ ಕೆಲವೊಂದಷ್ಟನ್ನ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ನನಗೆ ಸಾಕಷ್ಟು ಜನ ನಿರ್ಮಾಪಕರುಗಳು, ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲ ಫೋನ್ ಮಾಡಿದ್ರು. ಇಲ್ಲ ಸರ್, ನೀವು ಮಾತಾಡೋದು ನೆನ್ನೆ ಯಾವುದೋ ಒಂದು ಮಾಧ್ಯಮದ್ದು ಇಂಟರ್ವ್ಯೂ ನೋಡಿದೆ, ಭಾಳ ಖುಷಿ ಆಯಿತು. ನಾನಂದೆ, ನೀವೆಲ್ಲ ಅವತ್ತು ಕ್ಷಮಿಸಿ ಕೂತಿದ್ದಕ್ಕಯ್ಯ ನಮಗೆ ತೊಂದರೆ ಬಂದಿದ್ದು. ನೀವು ಅವತ್ತು ಬುದ್ಧಿ ಕಲಿಸಿದ್ರೆ ಅವತ್ತು ನನ್ನ ತನಕ ಬರ್ತಾ ಇರಲಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಸರ್, ಬೆರಳೆಣಿಕೆ ಎಷ್ಟು ಜನ ಮಾತ್ರ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ. ಯಾರು ಜಗ್ಗೇಶ್ ಸರ್ ಇರ್ಬೋದು, ನಾನಿರ್ಬೋದು, ಅವಾಗ ರವಿ ವರ್ಮಾ ಅವ್ರು ಇರ್ಬೋದು, ಮತ್ತೆ ಧ್ರುವ ಸರ್ಜಾ ಅವ್ರು ಇರ್ಬೋದು. ಆಮೇಲೆ ಪಾಪ ಸುದೀಪ್ ಸರ್ ಎಷ್ಟೋ ಸಲ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆದ್ರು, ಪುನೀತ್ ಸರ್ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆದ್ರು. ಎಷ್ಟೋ ಜನ ಆಕ್ಟರ್ಗಳು ಸುಮ್ಮನೆ ಕೂತ್ಕೊಂಡ್ರು ಸರ್. ಅವತ್ತು ಸುಮ್ಮನೆ ಕೂತಿದ್ದಕ್ಕಲ್ವ ಈ ಲೆವೆಲ್ಗೆ ಬಂದಿದ್ದು. ಅವತ್ತೇ ಚಿಕ್ಕದ್ರಲ್ಲೇ ಅದನ್ನು ಚೂಟ್ ಹಾಕ್ಬಿಟ್ಟಿದ್ರೆ, ಆ ತಪ್ಪುಗಳನ್ನ ಸರಿ ಮಾಡಿದ್ದಿದ್ರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ನಾನು ಹೇಳೋದೇನಂದ್ರೆ, ಯಾಕೆ ಸಹಿಸ್ಕೋತೀರಾ? ಏನಕ್ಕೆ ಸರ್ ಸಹಿಸ್ಕೋತೀರಾ? ಯಾರಾದ್ರೆ ಏನಂತೆ? ರಾಕ್ಷಸ ಆದ್ರೆ ಏನು, ದೆವ್ವ ಆದ್ರೆ ಏನು? ನಿಮ್ಗೆ ತಾಕತ್ತಿಲ್ವಾ? ನಾನು ಹೇಳೋದು ಇಷ್ಟೇ, ಎಲ್ಲರಿಗೂ ಶಕ್ತಿ ಇರೋದಕ್ಕೆ ಬೆಳೆದಿದ್ದೀರಿ.